ಬೇಟೆ ನಾಯಿಯು ಮೊಲದ ಕತ್ತನ್ನು ಬಾಯಿಂದ ಕಚ್ಚಿ ಹಿಡಿದು ಅದನ್ನು ಚೆನ್ನಾಗಿ ಅಲ್ಲಾಡಿಸ್ತದೆ. ಕೆಲವೊಮ್ಮೆ ದೇವರು ಹೀಗೆ ಮಾಡ್ತಾನೆ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೇವರ ವಿಷಯದಲ್ಲಿ ಸಮಗ್ರ ಮಾಹಿತಿ ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಯೋಬನ ಪುಸ್ತಕವನ್ನು ಇಂದಿನ ಕಾಲದ ಶ್ರೇಷ್ಠ ಬರಹಗಾರರು, ಕವಿಗಳು, ಕಾದಂಬರಿಕಾರರೆಲ್ಲರೂ ತಿರುಗಿ ಓದಿದ್ದಾರೆ. ನಾವು ಅದನ್ನು ನಮ್ಮ ಜೀವಿತದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ಇಂದು ನಾವು 2ನೇ ಸಂವಾದದ ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನು ನಮ್ಮ ಸಂಗಡ ಎದ್ದುಕೊಂಡು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬ 15ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ 2ನೇ ಸಂವಾದ ಎಂಬುದಾಗಿದೆ. ಪ್ರಿಯರೇ, ಈ ಸ್ನೇಹಿತರು ಒಬ್ಬರ ಮೇಲೊಬ್ಬರು ದೋಷಾರೋಷಣೆ ಮಾಡುತ್ತಿದ್ದಾರೆ. ಆಟಗಳಲ್ಲಿ ಕಾಣುವ ದೈಹಿಕ ಪೈಪೋಟಿಯ ಬದಲಿಗೆ ಇಲ್ಲಿ ಬೌದ್ಧಿಕ ಪೈಪೋಟಿಯನ್ನು ಕಾಣುತ್ತೇವೆ. ಒಂದು ಸುತ್ತಿನ ಸಂವಾದ ಮುಗಿದಿದೆ. ಈ 3 ಸ್ನೇಹಿತರು ಮಾತನಾಡಿದ್ದಾರೆ. ಯೋಬನು ಅವರೆಲ್ಲರಿಗೂ ಉತ್ತರ ಕೊಟ್ಟಿದ್ದಾನೆ. ಈಗ 2ನೇ ಸುತ್ತಿನ ಸಂವಾದ ಆರಂಭವಾಗುತ್ತದೆ. ಎಲಿಫಜನು ಆತ್ಮೀಕತೆಯವನೆಂಬುದನ್ನು ನೆನಪಿಸಿಕೊಳ್ಳೋಣ. ಅವನಿಗೆ ಒಂದು ಕನಸು ಬಿದ್ದಿತ್ತು, ಒಂದು ದರ್ಶನವಾಗಿತ್ತು. ಪ್ರಿಯರೇ, ಈಗಿನ ದಿನಗಳಲ್ಲಿ ಅನೇಕ ಸಾಕ್ಷಿಗಳು ಅನುಭವದ ಆಧಾರದ ಮೇಲೆ ಸತ್ಯಗಳಾಗಿರುವುದರಿಂದ ಅವುಗಳಿಗೆ ಹೆಚ್ಚಿನ ಮಹತ್ವವಿರುವುದಿಲ್ಲ. ಎಲ್ಲಕ್ಕಿಂತ ಮೊದಲಿಗೆ ದೇವರ ವಾಕ್ಯವೆಂಬ ಸತ್ಯವನ್ನು ನಾವು ತಿಳಿದವರಾಗಿರಬೇಕು. ಅದರಿಂದ ಅನುಭವ ಹೊರಬರಬೇಕು. ಅನೇಕ ಅನುಭವಗಳು ದೇವರ ವಾಕ್ಯಕ್ಕೆ ಸರಿಹೊಂದುವುದಿಲ್ಲ. ಕ್ರೈಸ್ತರೆಂದೆನಿಸಿಕೊಳ್ಳುವ ಅನೇಕರಿಂದ ನಾವು ಕೇಳಿದ ಸಾಕ್ಷಿಗಳು ದೇವರ ವಾಕ್ಯಕ್ಕೆ ಸಂಬಂಧವೇ ಇಲ್ಲದವುಗಳಾಗಿವೆ. ಕರ್ತನಲ್ಲಿ ಪ್ರಿಯರೇ, ಎಲಿಫಜನು ತನ್ನ ಮಾತುಗಳಿಗೆ ಅನುಭವವನ್ನು ಆಧಾರ ಮಾಡಿಕೊಳ್ಳುತ್ತಾನೆ. ಇಂತಹ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ಬಹಳ ಕಷ್ಟ. ಯೋಬ 15ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ತೇಮಾನ್ಯನಾದ ಎಲಿಫಜನು ಮತ್ತೆ ಹೀಗಂದನು, ಜ್ಞಾನಿಯು ತನ್ನ ಹೊಟ್ಟೆಯಲ್ಲಿ ಮೂಡಣ ಗಾಳಿಯನ್ನು ತುಂಬಿಕೊಂಡು ಶೂನ್ಯವಾದ ತಿಳುವಳಿಕೆಯಿಂದ ಮಾತನಾಡತಕ್ಕದ್ದೋ, ಪ್ರಯೋಜನವಿಲ್ಲದ ನುಡಿಯಿಂದಲೂ ಫಲವಿಲ್ಲದ ವಾಕ್ಯಗಳಿಂದಲೂ ತರ್ಕಿಸುವುದು ಯುಕ್ತವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಬೌದ್ಧಿಕ ಸ್ಪರ್ಧೆಯಲ್ಲಿ ಅವರು ಚುರುಕು ಮಾತುಗಳ ಏಟು ಕೊಡುತ್ತಿದ್ದಾರೆ. ಯೋಬನೇ, ನೀನು ನಿಜವಾಗಿಯೂ ಗಾಳಿಯಂತಿದ್ದಿ, ಹುರುಳಿಲ್ಲದ ಮಾತುಗಳನ್ನಾಡುತ್ತಿದ್ದಿ ಎಂದು. ಈಗಲೂ ಎಲಿಫಜನಿಂದ ಯೋಬನಿಗೆ ಯಾವ ಸಹಾಯವೂ ಆಗುತ್ತಿಲ್ಲ. ಯೋಬನು ಮುರಿಯಲ್ಪಟ್ಟು ಪಾಪದರಿಕೆ ಮಾಡುವಂತೆ ಮಾಡಲು ಅವನು ಪ್ರಯತ್ನಿಸುತ್ತಾನೆ. ಯೋಬನ ಹಾಗೆ ಸಂಕಟದಲ್ಲಿರುವವರೊಂದಿಗೆ ವ್ಯವಹರಿಸುವ ರೀತಿ ಇದಲ್ಲ. ಮುಂದಕ್ಕೆ ನೋಡೋಣ. ಯೋಬ 15ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ನೀನು ದೇವರ ಭಯವನ್ನು ಹಾಳು ಮಾಡಿ ದೇವ ಭಕ್ತಿಯನ್ನು ಕ್ಷಯಗೊಳಿಸುತ್ತಿ. ನಿನ್ನ ಪಾಪವೇ ನಿನ್ನ ಬಾಯಿಗೆ ಮಾತುಗಳನ್ನು ಕಲಿಸಿಕೊಡುತ್ತದೆ. ಯುಕ್ತಿವಂತರ ಭಾಷೆಯನ್ನು ಆರಿಸಿಕೊಂಡಿದ್ದಿ. ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ನಾನಲ್ಲ, ನಿನ್ನ ಬಾಯೇ. ನಿನ್ನ ತುಟಿಗಳು ಕೂಡ ನಿನಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ತನ್ನನ್ನು ತಾನೇ ಆಪಾದಿಸಿಕೊಳ್ಳುತ್ತಿದ್ದಾನೆಂದು ಎಲಿಫಜನು ಹೇಳುತ್ತಾನೆ. ಅವನು ನಿಜವಾಗಿ ಯೋಬನ ಮೇಲೆ ಆಕ್ರಮಣ ಮಾಡುತ್ತಿದ್ದಾನೆ. ಯೋಬ 15ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ನೀನು ಆದಿಪುರುಷನೋ, ಬೆಟ್ಟಗಳಿಗಿಂತ ಮುಂಚೆ ಹುಟ್ಟಿದೆಯಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನೇ, ನಿನಗೆಲ್ಲವೂ ತಿಳಿದವನಂತೆ ಮಾತನಾಡುತ್ತೀಯಲ್ಲ ಎಂಬುದಾಗಿ ನಾವು ಇದರಲ್ಲಿ ಕಾಣುತ್ತೇವೆ. ಯೋಬ 15ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರ ಆಲೋಚನಾ ಸಭೆಯಲ್ಲಿದ್ದುಕೊಂಡು
ಅಲ್ಲಿ ಹೇಳಿದ್ದನ್ನು ಕೇಳಿದೆಯೇನೋ? ಜ್ಞಾನವನ್ನೆಲ್ಲ ನಿನ್ನ ಕಡೆಗೆ ಸೆಳೆದುಕೊಂಡಿದ್ದೀಯಾ? ನಮಗೆ ತಿಳಿಯದಿರುವ ಯಾವುದು ನಿನಗೆ ಗೊತ್ತುಂಟು? ನಮ್ಮಲ್ಲಿಲ್ಲದ ಯಾವ ಸಂಗತಿಯನ್ನು ಗ್ರಹಿಸಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ತಪ್ಪಾದ ವಿಧದಿಂದ ವಾದ ಮಾಡುತ್ತಿದ್ದಾನೆ. ಯೋಬನನ್ನು ಕೀಳಾಗಿ ಕಾಣಿಸಲು ಯತ್ನಿಸುತ್ತಾನೆ. ತನ್ನಲ್ಲಿ ತುಂಬ ಕೊರತೆಯಿದೆ ಎಂಬುದನ್ನು ಯೋಬನು ಮನವರಿತುಕೊಳ್ಳುವ ಹಾಗೆ ಅವನು ಮಾಡಲಿಲ್ಲ. ಈ ಸ್ನೇಹಿತನಿಂದ ಯೋಬನಿಗೆ ಯಾವ ಆದರಣೆಯೂ ಉಂಟಾಗಲಿಲ್ಲ. ಯೋಬ 15ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ತಲೆ ನರೆತು ನಿಮ್ಮಪ್ಪನಿಗಿಂತ ವೃದ್ಧನಾದ ಮುದುಕನು ನಮ್ಮಲ್ಲಿದ್ದಾನೆ ಎಂಬುದಾಗಿ. ಪ್ರಿಯರೇ, ಯೋಬನಿಗಿಂತ ತಾವು ಪ್ರಾಯದಲ್ಲಿ ಹೆಚ್ಚಿನವರೆಂದು ಎಲಿಫಜನು ತಮ್ಮ ಮೂವರ ಪರವಾಗಿ ವಾದಿಸುತ್ತಾನೆ. ವಿವೇಕವು ನಮ್ಮ ಪಕ್ಷದಲ್ಲಿದೆ ಹೊರತು ಯೋಬನ ಪಕ್ಷದಲ್ಲಲ್ಲ ಎಂದು ವಾದ ಮಾಡುತ್ತಾನೆ. ಯೋಬ 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನರನು ಎಷ್ಟರವನು? ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಮನುಷ್ಯರು ಪಾಪಿಗಳೆಂಬುದು ಸತ್ಯವಾದದ್ದು. ಯೋಬನು ಭಯಂಕರವಾದ ಪಾಪ ಮಾಡಿದ್ದು ಅವನು ಅದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕೆಂಬ ಮೂಲ ಮಾತಿನೊಂದಿಗೆ ಎಲಿಫಜನು ಅವನ ಸ್ನೇಹಿತರು ಮಾತನಾಡುತ್ತಾರೆ. ಯೋಬ 15ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಆಹಾ, ತನ್ನ ದೂತರಲ್ಲಿಯೂ ಆತನು ನಂಬಿಕೆ ಇಡುವುದಿಲ್ಲ, ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕಾಶದ ಕುರಿತು ಅವನ ಮಾತು ಸತ್ಯವಾಗಿಯೇ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಸತ್ತಾಗ ಆತನು ಮಾನವನಿಗೋಸ್ಕರ ಮಾತ್ರ ಸತ್ತದಲ್ಲ, ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದರಿಂದ ಆತನ ವಿಮೋಚನಾ ಯೋಜನೆಯಲ್ಲಿ ಹೊಸ ಆಕಾಶವು ಹೊಸ ಭೂಮಿಯು ಬರುವುದಕ್ಕಿದೆ. ಆತನ ದೃಷ್ಟಿಯಲ್ಲಿ ಆಕಾಶವು ನಿರ್ಮಲವಾಗಿಲ್ಲವೆಂಬುದು ಸತ್ಯವೇ. ಯೋಬ 15ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹೀಗಿರಲು ಅಧರ್ಮವನ್ನು ನೀರಿನಂತೆ ಕುಡಿಯುತ್ತಾ ಅಸಹ್ಯನೂ ಕೆಟ್ಟವನೂ ಆದ ನರಜನ್ಮದವನು ಮತ್ತು ಅಶುದ್ಧನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸತ್ಯವಾದ ಮಾತೇ ಆಗಿದೆ. ಆಕಾಶವು ಅಶುದ್ಧವಾಗಿದ್ದು ಶುದ್ಧ ಮಾಡಲ್ಪಡುವ ಅವಶ್ಯವಿದ್ದರೆ ಮಾನವನು ಬಿಡುಗಡೆಗೊಳ್ಳುವುದು ಎಷ್ಟು ಅವಶ್ಯವಾಗಿದೆ. ಅದೂ ಸತ್ಯವಾದದ್ದಾದರೂ ಯೋಬನಿಗೂ ಅವನ ಪರಿಸ್ಥಿತಿಗೂ ಅನ್ವಯವಾಗುವುದಿಲ್ಲ. ಯೋಬ 15ನೇ ಅಧ್ಯಾಯ 20 ಮತ್ತು 21ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಿಂಸಕನಿಗೆ ಎಷ್ಟು ವರ್ಷಗಳು ನೇಮಕವಾಗಿವೆಯೋ ಅಷ್ಟು ಕಾಲವು ಆ ದುಷ್ಟನು ಪೀಡಿತನಾಗಿಯೇ ಇರುವನು. ಅಪಾಯಗಳ ಸಪ್ಪಳವು ಅವನ ಕಿವಿಯಲ್ಲಿ ಇರುವುದು. ನಾನು ಸುಖವಾಗಿರುವಾಗಲೂ ಸೂರೆಗಾರನು ತನ್ನ ಮೇಲೆ ಬೀಳುವನೆಂದು ಭಯಪಡುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಯೂ ಯೋಬನು ಕೆಟ್ಟವನು, ಅವರಿಂದ ಏನನ್ನೋ ಅಡಗಿಸುತ್ತಿದ್ದಾನೆಂದು ಸೂಚನೆಯಿದೆ. ಆದರೆ ಅವನಲ್ಲಿ ಯಾವ ದೋಷವೂ ಇಲ್ಲ. ಕೆಲವು ತಪ್ಪುಗಳನ್ನು ಮಾಡಿರಬಹುದು. ಅವನ ಪಾಪವು ತಿಳಿಯದೆ ಮಾಡಿರುವುದು, ಅದನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಎಂಬ ಈಗಿನ ಸುಳ್ಳು ಮನೋವಿಜ್ಞಾನವು ಈ ಜನರಿಗೆ ತಿಳಿದಿರಲಿಲ್ಲ. ಈ ಮೂವರಲ್ಲಿ ಆಧುನಿಕ ಮಾನವರಿಗಿಂತ ಹೆಚ್ಚಿನ ಸತ್ಯ ವಿಚಾರದ ಪರಿಚಯವಿತ್ತು. ಈಗಿನವರು ಕಲಿಸುವುದೇನೆಂದರೆ, ಮಾನವನು ವಿಕಾಸವಾದದ ಉತ್ಪತ್ತಿಯಾದ್ದರಿಂದ ಅವನು ಶ್ರೇಷ್ಠ ಜೀವಿಯೆಂದು, ಅವನು ಯಾವ ಸೃಷ್ಟಿಕರ್ತನಿಗೂ ಜವಾಬ್ದಾರನಲ್ಲವೆಂದು ಹೇಳುತ್ತಾರೆ. ಯೋಬನ ಸಮಸ್ಯೆಗೆ ಇವರಲ್ಲಿ ಉತ್ತರವಿಲ್ಲದಿದ್ದರೂ ಅವರು ಹೇಳಿರುವ ಹೆಚ್ಚಿನ ಸಂಗತಿಗಳು ಸತ್ಯವಾಗಿದೆ. ಪ್ರಿಯರೇ, ಎಲಿಫಜನು ಆದರಿಕನಾಗುವ ಬದಲಿಗೆ ಚರ್ಚಿಸುವನಾಗಿದ್ದಾನೆ. ಅವನು ಹೊಸದನ್ನೇನನ್ನೂ ಹೇಳಲಿಲ್ಲ, ಹಿಂದಿನ ಮಾತುಗಳನ್ನೇ ಪುನರುಚ್ಚರಿಸುತ್ತಿದ್ದಾನೆ. ಮೊದಲ ಸಂವಾದಕ್ಕಿಂತ ಹೆಚ್ಚಿನದೇನೂ ಅವನಿಂದ ಬರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 16 ಮತ್ತು 17ನೇ ಅಧ್ಯಾಯಗಳ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೋಬನ ಉತ್ತರ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಯೋಬನು 2ನೇ ಸಾರಿ ಎಲಿಫಜನಿಗೆ ಉತ್ತರ ಕೊಡುತ್ತಾನೆ. ಇದು ಒಂದು ಚರ್ಚಾಕೂಟದಂತಿದೆ. ಮೊದಲು ಒಂದು ಪಕ್ಷದವರ ಮಾತು ಕೇಳುತ್ತೇವೆ, ಬಳಿಕ ಇನ್ನೊಂದು ಪಕ್ಷದವರ ಮಾತು ಕೇಳುತ್ತೇವೆ. ಇದು ಈ ರೀತಿಯಲ್ಲಿ ಆಗಬಾರದಿತ್ತು. ಯಾಕಂದರೆ ಈ ಸ್ನೇಹಿತರು ಯೋಬನನ್ನು ಸಂತೈಸುವುದಕ್ಕಾಗಿ ಬಂದವರು, ಆದರೆ ಅವನನ್ನು
ಆದರಿಸುವ ಬದಲಿಗೆ ಅವನೊಂದಿಗೆ ವಾದಿಸುತ್ತಿದ್ದಾರೆ. ಅವರು ಅವನನ್ನು ಸೋಲಿಸಿ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವನ ಮೇಲೆ ಬೌದ್ಧಿಕ ಜಯ ಸಂಪಾದಿಸಬೇಕೆಂದಿದ್ದಾರೆ. ಆದರೆ ಅವರು ಚರ್ಚೆಯಲ್ಲಿ ಜಯಗಳಿಸುತ್ತಿಲ್ಲ. ಇದು ಒಂದು ತಡೆಯಂತಿದೆ, ಅಂದರೆ ವಿರಾಮದಂತಿದೆ. ಪ್ರಿಯರೇ, ದೂರ ನಿಂತಿರುವ ಯವನಸ್ಥನೊಬ್ಬನು ಕ್ರಮೇಣ ಪ್ರವೇಶಿಸುತ್ತಾನೆ, ಚರ್ಚೆಯನ್ನು ಮುಂದುವರಿಸುತ್ತಾನೆ, ಕೊನೆಗೆ ದೇವರು ಅಲ್ಲಿ ಪ್ರವೇಶ ಮಾಡುತ್ತಾನೆ. ಇದು ಯೋಬನಿಗೆ ಅಗತ್ಯವಾದದ್ದು, ಅವನು ಆಶಿಸಿದ್ದು ಆಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲಿಫಜನು ಮೊದಲು ಹೇಳಿದ ಮಾತುಗಳನ್ನೇ ಹೇಳುತ್ತಾನೆ. ಅವನು ಕನಸುಗಾರ, ಅವನಿಗೆ ಒಂದು ದರ್ಶನವಾಗಿತ್ತು. ಬೇರಾರಿಗೂ ದೊರಕದ ಕೆಲವು ಆಂತರಿಕ ಸಮಾಚಾರಗಳು ನನಗೆ ದೊರೆತಿದೆ ಎಂದು ಅವನು ಹೇಳಿಕೊಳ್ಳುತ್ತಾನೆ. ಆದರೆ ಅವನ ಮೊದಲ ಸಂವಾದದ ಬಳಿಕ ಆ ಥರದ್ದೇನೂ ಸಂಭವಿಸಲಿಲ್ಲ. ಈಗ ಅದೇ ಹಳೇ ಮಾತುಗಳನ್ನು ಹೇಳುತ್ತಾನೆ. ಯೋಬ 16ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು, ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ. ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೀಯವರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಹೇಳುತ್ತಾನೆ, ನೀನು ನನಗೆ ಹೊಸ ಸಂಗತಿಯನ್ನೇನೂ ಹೇಳಲಿಲ್ಲ, ನಾನು ಕೇಳಿರದ ಯಾವ ವಿಚಾರವನ್ನೂ ತಿಳಿಸಲಿಲ್ಲ. ನೀವು ಬೇಸರಿಕೆ ಹುಟ್ಟಿಸುವ ಆದರಣೀಯವರಾಗಿದ್ದೀರಿ ಎಂದು. ಪ್ರಿಯರೇ, ಈ ಮೂವರು ಯೋಬನ ಸ್ನೇಹಿತರಾಗಿದ್ದಾರೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅವರ ಸಂವಾದ ಚರ್ಚೆಯಾಗುತ್ತದೆ. ಪ್ರತಿಯೊಬ್ಬನ ಮಾತಿನ ನಂತರ ಯೋಬನಿಗೆ ಉತ್ತರಿಸುವ ಅವಕಾಶ ದೊರಕುತ್ತದೆ. ಇಲ್ಲಿಯೂ ಅದನ್ನೇ ಕಾಣುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಯೋಬ 16ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಒಣ ಮಾತುಗಳಿಗೆ ಪಾರವಿಲ್ಲವೋ, ಯಾವ ನೋವಿನಿಂದ ಈ ಉತ್ತರ ಕೊಟ್ಟಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆಯಾದೀತೆಂದು ನಾನು ಭಾವಿಸಿದ್ದೆ. ಯಾಕಂದರೆ ಇವು ಒಣ ಮಾತುಗಳು, ವ್ಯರ್ಥ ಮಾತುಗಳು, ನನ್ನ ಅಗತ್ಯಕ್ಕೆ ಸರಿ ಬೀಳುವುದಿಲ್ಲ ಎಂದು ಯೋಬನು ಹೇಳುತ್ತಾನೆ. ದುರದೃಷ್ಟವಶಾತ್ ಅನೇಕ ಪ್ರಸಂಗಗಳು ಈ ರೀತಿಯಾಗಿರುತ್ತವೆ. ಕೆಲವಂತೂ ಸತ್ಯವೇದಕ್ಕೆ ಸಂಬಂಧವೇ ಇಲ್ಲದ್ದಾಗಿ, ದೇವರಾತ್ಮನಿಂದ ಉಪಯೋಗಿಸಲ್ಪಡಲು ಸಾಧ್ಯವೇ ಇಲ್ಲದಾಗಿರುತ್ತವೆ. ಪ್ರಿಯರೇ, ಪ್ರಸಂಗವನ್ನು ದೇವರಾತ್ಮನು ಉಪಯೋಗಿಸಲು ಸಾಧ್ಯವಿಲ್ಲವಾದರೆ ಅದು ಯಾವ ಪ್ರಯೋಜನಕ್ಕೂ ಬಾರದು. ಅದು ವ್ಯರ್ಥವಾದದ್ದೇ ಆಗಿದೆ. ದೇವರ ಆರಾಧನೆ ಹಾಗೂ ಸತ್ಯವೇದದ ಬೋಧನೆಗಳ ದೃಷ್ಟಿಯಲ್ಲಿ ಇಂದಿನ ಅನೇಕ ಪ್ರಸಂಗಗಳು ಸಂಪೂರ್ಣ ಅರ್ಥವಿಲ್ಲದವುಗಳಾಗಿರುತ್ತವೆ. ನಮ್ಮ ಕೆಲವು ಸಭೆಗಳಲ್ಲಿನ ಹಾಡುವಿಕೆ, ಇಡೀ ಆರಾಧನೆಗಳು ಹೀಗೇ ಇರುತ್ತವೆ. ಪ್ರಸಂಗಿಯಲ್ಲಿ ದೋಷವಿರಬಹುದು, ಆದರೆ ಸಂಪೂರ್ಣವಾಗಿ ಅವರದೇ ತಪ್ಪಿರಲಿಕ್ಕಿಲ್ಲ. ಕೆಲವೊಮ್ಮೆ ಸಭೆಯವರಲ್ಲಿ ಕೇಳುವವರಲ್ಲಿಯೂ ದೋಷವಿರಬಹುದು. ಯೋಬ 16ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು. ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ ನಾನು ನಿಮಗೆ ವಿರುದ್ಧವಾಗಿ ಮಾತುಗಳನ್ನು ಹೊಸೆದು ನಿಮ್ಮ ವಿಷಯದಲ್ಲಿ ತಲೆಯಾಡಿಸಬಹುದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮ ಪರಿಸ್ಥಿತಿಗಳು ಅದಲು ಬದಲಾಗಿರುತ್ತಿದ್ದರೆ ಅವರ ವಿರುದ್ಧ ತಾನು ಖಂಡನೆ ಮಾತುಗಳನ್ನಾಡಬಹುದಿತ್ತು ಎಂದು ಯೋಬನು ಹೇಳುತ್ತಾನೆ. ಪ್ರಿಯರೇ, ಪೌಲನು ಇಂಥ ಪರಿಸ್ಥಿತಿಯ ವಿಚಾರದಲ್ಲಿ ಚಿಂತಿತನಾಗಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ. ಪ್ರಿಯರೇ, ಅಂಥ ವ್ಯಕ್ತಿಯೊಂದಿಗೆ ವಾಗ್ವಾದಕ್ಕಿಳಿಯಬೇಡ, ಅವನಿಗೆ ಉಪದೇಶ ಮಾಡಬೇಡ. ದೀನ ಮನಸ್ಸಿನಿಂದ ಅವನನ್ನು ತಿದ್ದಿ ಸರಿಪಡಿಸು. ತನ್ನವರ ಪಾದಗಳನ್ನು ತೊಳೆದ ನಮ್ಮ ಸ್ವಾಮಿ ಈ ಗುಣವನ್ನು ತೋರಪಡಿಸಿದನಲ್ಲ, ಈಗಲೂ ಅದನ್ನು ಆತನು ಮಾಡುತ್ತಿದ್ದಾನೆ. ಯೋಹಾನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಈಗಲೂ ಪಾದಗಳನ್ನು ತೊಳೆಯುತ್ತಾನೆ, ಅಂದರೆ ತನ್ನವರನ್ನು ಶುದ್ಧಿಗೊಳಿಸುತ್ತಾನೆ. ಆದರೆ ಆತನು ನಮಗೆ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ನೀನು ಯಾರ ಕಾಲುಗಳನ್ನಾದರೂ ತೊಳೆದರೆ ನಿನ್ನನ್ನು ಬೇರೆಯವರಿಗಿಂತ
ಮೇಲಿನವನೆಂದೆಣಿಸಬೇಡ. ಅವರ ಕಡೆಗೆ ನೋಡು, ಅವನಿಗೆ ಉಪದೇಶ ಮಾಡಲು ಹೋಗಬೇಡ. ಕಾಲುಗಳನ್ನು ತೊಳೆಯಬೇಕಾದರೆ ನೀನು ಬಗ್ಗಿ ಮೊಣಕಾಲೂರಬೇಕಾಗುತ್ತದೆ. ಇದು ಆ ವ್ಯಕ್ತಿಯೊಡನೆ ವಾದ ಮಾಡುವುದಕ್ಕಿಂತ ಭಿನ್ನವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಯೋಬನ ಈ ಸ್ನೇಹಿತರು ಕೂಡ ಆ ರೀತಿ ಅವನಿಗೆ ಸಹಾಯ ಮಾಡಲು ಬರಲಿಲ್ಲ. ಇದು ಬಹು ಕೆಟ್ಟದ್ದಾಗಿದೆ. ಅವರು ಅವನಿಗೆ ಪ್ರಸಂಗ ಮಾಡುತ್ತಾ ಬಂದರು. ಇದನ್ನು ತಿಳಿದ ಅವನು ತಾನು ಅವರ ಸ್ಥಾನದಲ್ಲಿರುತ್ತಿದ್ದರೆ ತಾನು ಹಾಗೆ ಮಾಡಬಹುದಿತ್ತು ಎಂದು ಹೇಳುತ್ತಾನೆ. ಅವರ ಕಡೆಗೆ ತಲೆ ಅಲ್ಲಾಡಿಸಿ ಮಾತುಗಳನ್ನೆಸೆಯಬಹುದಿತ್ತು. ಯೋಬ 16ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನಾನು ಬಾಯಿಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳ ಆದರಣೆಯಿಂದ ನಿಮ್ಮ ದುಃಖವನ್ನು ಶಮನಪಡಿಸಬಹುದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಬೇರೆಯ ರೀತಿಯಲ್ಲಿ ಅವರೊಂದಿಗೆ ವ್ಯವಹರಿಸುತ್ತೇನೆಂದು ಯೋಬನು ಹೇಳುತ್ತಾನೆ. ಅವನಿಗೆ ಅವರನ್ನು ಬಲಪಡಿಸಬೇಕೆಂಬ ಮನಸ್ಸಿತ್ತು, ಸಂತೈಸುವ ಮನಸ್ಸಿತ್ತು. ತಾನು ಅವರ ಕಾಲುಗಳನ್ನು ತೊಳೆಯಬೇಕೆಂದಿದ್ದನು, ಅವರನ್ನು ಪುನಃ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದಿದ್ದನು. ಇದನ್ನು ಅವರು ಅವನಿಗೆ ಮಾಡಬೇಕಿತ್ತು. ಯೋಬ 16ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈಗಲಂತೂ ಆತನು ನನ್ನನ್ನು ಕುಂದಿಸಿದ್ದಾನೆ. ದೇವ, ನೀನು ನನ್ನ ಬಳಗದವರನ್ನೆಲ್ಲ ಹಾಳು ಮಾಡಿದ್ದಿ. ನೀನು ನನ್ನನ್ನು ಹಿಡಿದಿರುವುದು ನನಗೆ ಪ್ರತಿಸಾಕ್ಷಿಯಾಗಿದೆ. ನನ್ನ ಕ್ಷೀಣತ್ವವು ನನಗೆ ವಿರುದ್ಧವಾಗಿ ಎದ್ದು ನನ್ನ ಮುಖದ ಮುಂದೆ ಸಾಕ್ಷಿ ಕೊಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಹೇಳುತ್ತಾನೆ, ನೀವು ನನ್ನನ್ನು ಮುದುಕನಾಗಿ ಮಾಡಿದ್ದೀರಿ, ನರೆಗಳಿಂದ ತುಂಬಿಸಿದ್ದೀರಿ ಎಂದು. ಯೋಬ 16ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸುತ್ತಿದೆ. ಆತನು ನನ್ನ ಮೇಲೆ ಹಲ್ಲು ಕಡಿದಿದ್ದಾನೆ. ನನ್ನ ವಿರೋಧಿಯು ನನ್ನ ಮೇಲೆ ದೃಷ್ಟಿಯನ್ನು ತೀಕ್ಷ್ಣ ಮಾಡಿದ್ದಾನೆ. ನನಗೆ ವಿರುದ್ಧವಾಗಿ ಹಲವರು ಗುಂಪು ಕೂಡಿ ಬಾಯಿ ಕಿಸಿದು ನನ್ನನ್ನು ಅಣಕಿಸಿ ಛೀ ಎಂದು ನನ್ನ ದವಡೆಯ ಮೇಲೆ ಬಡಿದಿದ್ದಾರೆ. ದೇವರು ನನ್ನನ್ನು ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ಎಸೆದು ಬಿಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನರು ದೇವರಿಲ್ಲದ ಜನರಂತಿದ್ದಾರೆ. ಅವರು ಯೋಬನಿಗೆ ಸ್ನೇಹಿತರಾಗಿರಬೇಕಿತ್ತು, ಆದರೆ ಅವನನ್ನು ಒಬ್ಬ ವೈರಿಯಂತೆ ನಡೆಸಿಕೊಂಡರು. ಈ ದಿನಗಳಲ್ಲಿ ಕೂಡ ಕ್ರೈಸ್ತರಲ್ಲಿ ಅನೇಕರು ರಕ್ಷಣೆ ಹೊಂದದವರಿಗಿಂತ ಕೀಳಾಗಿ ವರ್ತಿಸುತ್ತಿದ್ದಾರೆ ಎಂದು ನಿನಗೆ ತಿಳಿದಿದೆಯೋ? ಕೀಳು ರೀತಿಯ ಕ್ರೈಸ್ತ ವರ್ತನೆಗಿಂತ ಕೆಳಮಟ್ಟದ್ದು ಬೇರಾವುದೂ ಇರಲಾರದು. ಆದ್ದರಿಂದ ಯೋಬನು ತನ್ನ ಸ್ನೇಹಿತರನ್ನು ದುಷ್ಟರ ಸಾಲಿಗೆ ಸೇರಿಸುತ್ತಾನೆ. ಅವರು ತಾವು ದೇವರ ಪರವಾಗಿ ವಾದಿಸುತ್ತಿದ್ದೇವೆ ಎಂದು ನೆನೆಸಿದ್ದಾರೆ. ಆದರೆ ಯೋಬನ ಮೇಲೆ ತಪ್ಪಾದ ಕ್ರೂರವಾದ ನಿಂದನೆಗಳನ್ನೆಸೆಯುತ್ತಿದ್ದಾರೆ. ಯೋಬ 16ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನಾನು ನೆಮ್ಮದಿಯಿಂದಿದ್ದಾಗ ಆತನು ನನ್ನನ್ನು ಒಡೆದು ಹಾಕಿದನು. ಕತ್ತು ಹಿಡಿದು ನನ್ನನ್ನು ಚೂರು ಚೂರು ಮಾಡಿದನು. ನನ್ನನ್ನು ಗುರಿ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನಗೆ ಈ ರೀತಿ ಸಂಭವಿಸುವುದಕ್ಕೆ ದೇವರು ಸಮ್ಮತಿಸಿದ್ದಾನೆಂದು ಯೋಬನು ತಿಳಿದಿದ್ದನು. ನಾನು ಹುಡುಗನಾಗಿದ್ದಾಗ ಒಮ್ಮೆ ಬೇಟೆ ನಾಯಿ ಮೊಲವನ್ನು ಹಿಡಿಯುತ್ತಿದ್ದುದನ್ನು ನೋಡಿದ್ದೆ. ನಾಯಿಯು ಮೊಲದ ಕತ್ತನ್ನು ಬಾಯಿಯಿಂದ ಕಚ್ಚಿ ಹಿಡಿದು ಅದನ್ನು ಚೆನ್ನಾಗಿ ಅಲ್ಲಾಡಿಸುತ್ತಿತ್ತು. ಯೋಬನು ಇದನ್ನು ನೋಡಿರಬಹುದು. ಪ್ರಿಯರೇ, ದೇವರು ತನ್ನನ್ನು ಈ ರೀತಿ ಅಲ್ಲಾಡಿಸುತ್ತಿದ್ದಾನೆಂದು ಅವನು ಹೇಳುತ್ತಾನೆ. ಪ್ರಿಯ ಸ್ನೇಹಿತರೆ, ಕೆಲವೊಮ್ಮೆ ದೇವರು ಹಾಗೇ ಮಾಡುತ್ತಾನೆ. ಯೋಬ 16ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಆತನ ಬಾಣಗಳು ನನ್ನನ್ನು ಮುತ್ತಿಕೊಂಡಿವೆ. ಆತನು ಕನಿಕರವಿಲ್ಲದೆ ನನ್ನ ಅಂತರಂಗಗಳನ್ನು ಇರಿದು ಭೂಮಿಯ ಮೇಲೆ ನನ್ನ ಪಿತ್ತವನ್ನು ಸುರಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ತ ಬೋಳದ ಕಹಿಯನ್ನು ಜ್ಞಾಪಿಸಿಕೊಂಡ ಯೋಬನು ತನ್ನ ಕಹಿಯು ಸುರಿಸಲ್ಪಟ್ಟಿದೆ ಎಂದು ಹೇಳುತ್ತಾನೆ. ಯೋಬ 16ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನನ್ನು ಹೊಡೆದೊಡೆದು ಶಿಥಿಲಪಡಿಸಿ ಶೂರನ ಹಾಗೆ ನನ್ನ ಮೇಲೆ ಓಡಿ ಬರುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ದೈತ್ಯನಂತೆ ತನ್ನ ಮೇಲೆ ಆಕ್ರಮಣ ಮಾಡಿದ್ದಾನೆಂದು ಯೋಬನು ಹೇಳುತ್ತಾನೆ. ತನ್ನನ್ನು ನೆಲ ಚಾಪೆಯಂತೆ ಮಾಡಿದ್ದಾನೆ. ಇದಕ್ಕಿಂತ ಸೂಕ್ತವಾದ ಹೋಲಿಕೆ ಬೇರೆ ಇರಲಾರದು. ಹಿಂದಿನ ಕಾಲದ ಶ್ರೇಷ್ಠ ಬರಹಗಾರರು, ಕವಿಗಳು, ಕಾದಂಬರಿಕಾರರೆಲ್ಲ ಯೋಬನ ಪುಸ್ತಕವನ್ನು ತಿರುತಿರುಗಿ ಓದಿದ್ದಾರೆ. ಅದರ ಭಾಷೆ ಅದ್ಭುತವಾಗಿದೆ.
ವಿವರಣೆಗಳು ಅತೀ ಮನೋಹರವಾಗಿದೆ. ಪ್ರಿಯ ಸ್ನೇಹಿತನೇ, ನೀನು ಅದನ್ನು ನಿನ್ನ ಜೀವಿತದ ಒಂದು ಭಾಗವನ್ನಾಗಿ ಮಾಡಿಕೋ ಎಂದು ನಾನು ಹೇಳುತ್ತೇನೆ. ಇಲ್ಲಿನ ಭಾಷೆಯ ಸೌಂದರ್ಯ ಅದ್ಭುತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಯೋಬ 16ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ: ಗೋಣಿಯನ್ನು ಹೊಲಿದು ಮೈಮೇಲೆ ಹಾಕಿಕೊಂಡಿದ್ದೇನೆ, ನನ್ನ ಕೊಂಬನ್ನು ಧೂಳಿನಲ್ಲಿ ತಗ್ಗಿಸಿಕೊಂಡಿದ್ದೇನೆ. ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ, ರೆಪ್ಪೆಯ ಮೇಲೆ ಮರಣಾಂಧಕಾರವು ಕವಿದಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಮರಣಕ್ಕೆ ಎಷ್ಟು ಸಮೀಪವಾಗಿದ್ದಾನೆಂದು ಗ್ರಹಿಸಿದ್ದೀರೋ? ಅವನು ಅದಕ್ಕಾಗಿ ಆಶೆಪಟ್ಟನು, ಆದರೆ ಅದರಿಂದ ತಪ್ಪಿಸಿಕೊಂಡೂ ಇದ್ದನು. ಈ ಎಲ್ಲ ಸಮಯಗಳಲ್ಲಿ ಅವನು ಮರಣದ ಹೊಸ್ತಿಲಲ್ಲಿದ್ದನು. ತಾನು ಯಾವಾಗ ಬೇಕಾದರೂ ಸಾಯಬಹುದೆಂದು ನೆನೆಸಿರಬಹುದು. ಅವನು ಬಹಳ ಅಸ್ವಸ್ಥನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೂ? ದೇವರು ಅನೇಕ ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ನಾವು ಮರಣಕ್ಕೆ ಹತ್ತಿರವಾಗಿ ಜೀವಿಸ್ತಾ ಇದ್ದೇವೆಯೋ, ಅಥವಾ ದೇವರನ್ನು ಆತುಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಮುಂದೆ ಸಾಗುತ್ತಾ ಇದ್ದೇವೆಯೋ? ಪಾಪದ ಸಂಬಳ ಮರಣ, ಕ್ರಿಸ್ತ ಯೇಸುವಿನಲ್ಲಿ ದೊರಕಿದ್ದು ದೇವರಿಂದ ಬಂದಂಥ ಉಚಿತಾರ್ಥವರ ನಿತ್ಯ ಜೀವ. ಆದ್ದರಿಂದ ಯಾವಾಗಲೂ ನಿತ್ಯ ಜೀವದ ನಿರೀಕ್ಷೆಯುಳ್ಳವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೋಬನ ಸ್ನೇಹಿತರು ಭೌತಿಕ ಸ್ಪರ್ಧೆಯಲ್ಲಿ ಚುರುಕು ಮಾತುಗಳ ಮೂಲಕ ಯೋಬನಿಗೆ ಏಟುಗಳನ್ನು ಕೊಡುತ್ತಾರೆ. ಅವರು ಯೋಬನಿಗೆ ಯಾವ ಸಹಾಯವನ್ನು ಮಾಡಲಿಲ್ಲ. ನಮಗಾದರೂ ನಂಬಿಕಸ್ಥನಾದ ರಕ್ಷಕನಿದ್ದಾನೆ. ಆದುದರಿಂದ ನಾವು ಆತನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸಿ ಆತನನ್ನು ಮಹಿಮೆ ಪಡಿಸೋಣ. ಇತರರಿಗೆ ಪ್ರೀತಿಯನ್ನು ಹಂಚೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ, ಆನಂದದಿಂದ ನಿನ್ನ ವಾಕ್ಯಗಳನ್ನು ಕೇಳುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ವಾಕ್ಯದಲ್ಲಿ ನೆಲೆಗೊಂಡು ಯೋಬನ ಪುಸ್ತಕದಲ್ಲಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿ ಇತರರಿಗೂ ಕೂಡ ಅವರು ಸಾರಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರತಿಯೊಂದೊಂದು ಅವಶ್ಯಕತೆಯನ್ನು ನೀಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಜೀವವುಳ್ಳ ವಾಕ್ಯಗಳು ನಿಮ್ಮೆಲ್ಲರಿಗೂ ದೇವರ ಬಗ್ಗೆ ತಿಳಿಸ್ತದೆ ಅಲ್ಲವೇ? ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದಗಳನ್ನು ಹಿಂದೆ ಕರೆ ಮಾಡುವುದರ ಮೂಲಕ ನಮಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.